ಹಾಯ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾನು ನೋಡಿ ಇವತ್ತು ಏನು ಮಾಡ್ತೀನಿ ನೋಡ್ರಿ, ಶಂಕರಪಾಳೆ ಅಂತ ಮಾಡ್ತಾಯಿದ್ದೆ ನೋಡ್ರಿ. ಯಾವ ಥರ ಮಾಡಬೇಕು ಅಂತ ಹೇಳ್ಕೊಳ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ನಾ 2 ಗ್ಲಾಸ ಮೈದಾ ಹಿಟ್ಟು ತೊಗೊಂಡೀನಿ ನೋಡ್ರಿ. 2 ಗ್ಲಾಸ್ ತೊಗೊಂಡೀನಿ ಮತ್ತು ಚೆನ್ನಾಗಿ ಅದಕ್ಕೆ ಜರಡಿ ಹಿಡ್ಕೊಂಡೀನಿ ನೋಡ್ರಿ. ಈ ಥರ ಚಕ್ಕ ಜಲ್ಲೋಡಿ ಹಿಡ್ಕೊಬೇಕ್ರಿ. ಹಿಡ್ಕೊಂಡು ಮತ್ತು ನಾ 2.5 ಗ್ಲಾಸ್ ತೊಗೊಂಡೀನಿ ನೋಡ್ರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋರಿ. ನಾ ಹುಡುಗರು ತಿಂತಾರೆ ಜಾಸ್ತಿ ಅಂಥೇಳಿ ಮಾಡೀನಿ ರೀ. 2.5 ಗ್ಲಾಸ್ ತೊಗೊಂಡೀನಿ ನೋಡ್ರಿ. ನೀವು ತೊಗೋರಿ, ಎಷ್ಟು ಬೇಕು ಅಷ್ಟು ತೊಗೋರಿ. ಮತ್ತು ಅದ್ರಾಗ ತುಪ್ಪ ಹಾಕ್ಬೇಕ್ರಿ. ತುಪ್ಪ ಹಾಕ್ರಿ, ಇಲ್ಲಾಂದ್ರೆ ಡಾಲ್ಡ ಹಾಕ್ರಿ. ತುಪ್ಪ ಚಲೋ ಕಡಕ್ ಬಿಸಿ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ಉಪ್ಪು ಹಾಕ್ಬೇಕು ನೋಡ್ರಿ. ಸ್ವಲ್ಪ ಉಪ್ಪು ಹಾಕಿ ತುಪ್ಪ ಚಲೋ ಗರಮ್ ಆಗ್ಬೇಕು ನೋಡ್ರಿ. ಆಗಬೇಕು. ಅದರಲ್ಲಿ ಹಿಟ್ಟಿನಾಗ ಈ ಥರ ಹೊಗೆ ಬರಬೇಕು. ಹೊಗೆ ಬಂತಂದ್ರೆ ಏನಾಯ್ತದ, ಹಿಟ್ಟು ಮೆತ್ತಗಾಗ್ತದೆ ರೀ. ಹಾಗಾಗಿ ಏನು ಮಾಡ್ಕೋಬೇಕು, ತುಪ್ಪ ಜಾಸ್ತಿ ಗರಮ್ ಮಾಡ್ಕೋಬೇಕು ನೋಡ್ರಿ. ತುಪ್ಪ ಬೇಕಾದ್ರೆ ತುಪ್ಪ ಹಾಕೋತಾರ, ಡಾಲ್ಡ ಅಂತಾರಲ್ಲ ರೀ. ಡಾಲ್ಡ ಬೇಕಾದ್ರೆ ಡಾಲ್ಡ ಹಾಕೋಬೋದು ರೀ. ನಿಮ್ಗೆ ಯಾವ್ದು ಬೇಕೋ ಅದು ಹಾಕೋರಿ. ನಮ್ಮ ಮನೆ ತುಪ್ಪ ಅದನ್ನು ತುಪ್ಪ ಹಾಕ್ಕೊಂಡೇನಿ ನೋಡ್ರಿ. ಚಲೋ ಗರಮ್ ಆಗ್ಬೇಕು ನೋಡ್ರಿ. 1-2 ಚಮಚ ತುಪ್ಪ ಚಲೋ ಬಿಸಿ ಮಾಡ್ಕೋಬೇಕು ರೀ. ಮಾಡ್ಕೊಂಡು ಹಾಕ್ಕೋಬೇಕು. ಹಿಟ್ಟಿನಾಗಲ್ರಿ ಹಿಂಗೆ ಹೊಗೆ ಬರಬೇಕು ಮತ್ತು ಹಿಟ್ಟೆಲ್ಲ ಸ್ಮೂತ್ ಆಯ್ತದೆ ರೀ. ಹಾಗಾಗಿ ಇದಕ್ಕೆ ಚಲೋ ಎಲ್ಲ ಕಲಿಸ್ಕೋಬೇಕು ನೋಡ್ರಿ. ಈ ಥರ ಎಲ್ಲ ಚಲೋ ಕಲಿಸ್ಕೋಬೇಕು ನೋಡ್ರಿ. ಹಿಟ್ಟೆಲ್ಲ ಎಲ್ಲ ಕಡೆಯಿಂದ ಅದು ಡಾಲ್ಡ ಎಲ್ಲ ಇದು ತುಪ್ಪ ಎಲ್ಲ ಮಿಕ್ಸ್ ಆಗ್ಬೇಕು ರೀ. ಹಿಂಗೆಲ್ಲ ಒರೆಸ್ಕೋಬೇಕು ರೀ. ಒರೆಸ್ಕೊಂಡು ಈ ಥರ ಉಂಡೆ ಆಗ್ಬೇಕು ರೀ. ಕೈಯಲ್ಲಿ ತೊಗೊಂಡ್ರೆ ಏನಾಗಬೇಕು, ಅದು ಮೆತ್ತಗಾಗಿ ಉಂಡೆ ಆಗ್ಬೇಕು ರೀ. ಅಲ್ಲಿ ತನಕ ತುಪ್ಪ ಹಾಕ್ಕೋಬೇಕು ರೀ. ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋರಿ, ಸ್ವಲ್ಪ ಸ್ಮೂತ್ ಆಯ್ತವ. ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೋರಿ ತುಪ್ಪನೂ. ನಾ ಜಾಸ್ತಿನೇ ಹಾಕಿ ನೋಡ್ರಿ. ಹಿಟ್ಟು ಈ ಥರ ಅಲ್ರಿ, ಕೈದಾಗ ಹಿಡಿದೇವು ಅಂದ್ರೆ ಏನಾಗ್ಬೇಕು ರೀ, ಇದು ಉಂಡೆ ಥರ ಆಗ್ಬೇಕು ರೀ. ಉಂಡೆ ಥರ ಆಯ್ತಂದ್ರೆ ಹಿಟ್ಟು ಸಾಫ್ಟ್ ಆಗ್ತದೆ. ಸಾಫ್ಟ್ ಆದರೆ ಉಂಡೆ ಆಗ್ತದ್ರೆ ಆಗಲ್ಲ ನೋಡ್ರಿ. ಅದ್ರಾಗ ನೋಡ್ರಿ, ನಾ 1 ಗ್ಲಾಸ ಸಕ್ಕರೆ ಹಾಕ್ಕೊಂಡೀನಿ ನೋಡ್ರಿ. ಬೇಯಿಸಿನ ಸಕ್ಕರೆ ಹಾಕ್ಕೊಂಡೀನಿ. ಕುಟ್ಟಿ ಇಟ್ಕೊಂಡೀನಲ್ರಿ ಮಿಕ್ಸರ್ದಾಗ, ಅದು ಹಾಕ್ಕೊಂಡೀನಿ. ಇದೆಲ್ಲ ತೊಗೊಂಡು ಏನು ಮಾಡ್ಬೇಕು ರೀ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಚಲೋ ಎಲ್ಲ ಕಡೆಯಿಂದ ಮಿಕ್ಸ್ ಆಗಬೇಕು. ಮೊದಲು ಸ್ವಲ್ಪ ಉಪ್ಪು ಹಾಕಿ ನೋಡ್ಕೊರಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋರಿ. ಹಾಲು ಹಾಕ್ಕೋಬೇಕು ರೀ. ಹಾಲು ಹಾಕ್ಕೊಂಡು ಏನು ಮಾಡ್ಬೇಕು ರೀ, ಹಿಟ್ಟು ಚಲೋ ನಾದ್ಕೋಬೇಕು ನೋಡ್ರಿ. ಈ ಥರ ಹಾಲು ಹಾಕ್ಕೋಬೇಕು ರೀ. ಹಾಲು ಹಾಕ್ಕೊಂಡು, ಇಲ್ಲಾಂದ್ರೆ ನೀವು ಬಿಸಿನೀರು ಹಾಕ್ಕೊಂಡು ನಾದ್ಕೋಬೋದು ರೀ. ಹಾಲಿದ್ರೆ ಹಾಲು ಹಾಕೋರಿ, ಇಲ್ಲಾಂದ್ರೆ ನೀರಿದ್ರೆ ನೀರು ಹಾಕೋರಿ. ನೀರು ಹಾಕ್ಕೊಂಡು ಈ ಥರ ಏನು ಮಾಡ್ಕೋಬೇಕು ರೀ, ನಾದ್ಕೋಬೇಕು ರೀ. ಚಲೋ ಹಿಟ್ಟು ಚಲೋ ಎಲ್ಲ ಕಡೆಯಿಂದ ತೊಗೊಂಡು ಮಿಕ್ಸ್ ಮಾಡ್ಕೋಬೇಕು ರೀ. ಸಕ್ಕರೆ ಎಲ್ಲ ಒಳಗೆ ಮಿಕ್ಸ್ ಆಯ್ತಂದ್ರೆ ಚಲೋ ಮೆತ್ತಗಾಯ್ತವೆ ರೀ. ಹಾಗಾಗಿ ಹಿಟ್ಟು ಚಲೋ ಗಟ್ಟಿ ನಾದ್ಕೋಬೇಕು ನೋಡ್ರಿ. ಹಿಟ್ಟು ಎಷ್ಟು ಗಟ್ಟಿತ್ತಲ್ರಿ ಅಷ್ಟು ಸಾಫ್ಟ್ ಆಯ್ತವೆ. ಈಗ ನೋಡ್ರಿ, ಮತ್ತೊಂದು ಮಾಡ್ಲತ್ತೀನಿ ನೋಡ್ರಿ. ಇದ್ರಾಗೆ 2 ರೆಸಿಪಿ ಮಾಡ್ಲತ್ತೀನಿ ರೀ. ಇದ್ರಾಗೆ ಇದು ಸಾಲ್ಟ್ ಶಂಕರಪಾಳಿ. ಇದು ಯಾವ ಥರ ಮಾಡ್ಬೇಕಂಬದು ತೋರಿಸ್ಕೊಡ್ತೀನಿ ನೋಡ್ರಿ. ಈಗ 2 ಹಿಟ್ಟು ನಾದಿಟ್ಟಿನಿ ರೀ. ಇದು ಸಾಲ್ಟ್ ಶಂಕರಪಾಳಿ ಹಿಟ್ಟು 2 ಗ್ಲಾಸ್ ತೊಗೊಂಡೀನಿ ರೀ. ಇದನ್ನು ತೊಗೊಂಡು ಇದ್ರಾಗ ಏನು ಮಾಡ್ಲತ್ತೀನಿ ರೀ, ಈಗ ಸ್ವಲ್ಪ ಉಪ್ಪು ಹಾಕೀನಿ ರೀ. ಉಪ್ಪು ಹಾಕಿ ಅಜ್ವಾನ ಹಾಕ್ಲತ್ತೀನಿ ರೀ. ಮತ್ತು ಅಜ್ವಾನ ಜಾಸ್ತಿ ಹಾಕಿರಿ, ಟೇಸ್ಟ್ ಚಲೋ ಬರ್ತದೆ ರೀ. ಮತ್ತು ಜೀರಿಗೆ ಹಾಕ್ಲತ್ತೀನಿ ರೀ. ಜೀರಿಗೆನೂ ಒರೆಸ್ಕೊಂಡು ಹಾಕ್ಕೊಂಡೀನಿ ನೋಡ್ರಿ. ಈ ಥರ 2 ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತು ಇದ್ರಾಗ ಉಪ್ಪಿಷ್ಟು ಹಾಕ್ಕೋಬೇಕು. ಸ್ವಲ್ಪ ಅರ್ಶಿಣ ಹಾಕ್ಕೋಬೇಕು ರೀ. ಅರ್ಶಿಣ ಹಾಕಿನಿ ನೋಡ್ರಿ. ತುಪ್ಪ ಗರಮ್ ಮಾಡ್ಬೇಕು ರೀ. ಪೂರ್ತಿ ತುಪ್ಪ ಗರಮ್ ಚಲೋ. ಇದನ್ನು ತುಪ್ಪ ಗರಮ್ ಹಾಕ್ಬೇಕು ನೋಡ್ರಿ. ಹಿಟ್ಟಿನಾಗ ಈ ಥರ ಹಾಕರಿ. ಹಿಟ್ಟು ಕುದಿಬೇಕು ರೀ. ಆ ಥರ ಆಗಬೇಕು. ಹಿಟ್ಟು ಎಷ್ಟು ಇದು ತುಪ್ಪ ಎಷ್ಟು ಗರಮ್ ಐತಲ್ರಿ ಅಷ್ಟು ಹಿಟ್ಟು ಸಾಫ್ಟ್ ಆಗ್ತದೆ ನೋಡ್ರಿ. ಈ ಥರ ಹಿಟ್ಟು ಸಾಫ್ಟ್ ಆಗ್ಬೇಕು ರೀ. ಈ ಥರ ಒಳಗಿಂದೆಲ್ಲ ಗುಳ್ಳೆ ಬರ್ಬೇಕು ರೀ ಹಿಟ್ಟಿನಾಗಿಂದ. ಅಂದ್ರೆ ಹಿಟ್ಟು ಸಾಫ್ಟ್ ಆಗ್ತದೆ ರೀ. ಹಾಗಾಗಿ ಹಾಕ್ಕೊಂಡೀನಿ ನೋಡ್ರಿ. ಇದಕ್ಕೆ ಈಗ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ರೀ. ಚಲೋ ಎಲ್ಲ ಕಡೆಯಿಂದ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು ರೀ. ಇದಕ್ಕೆಲ್ಲ ಹಿಟ್ಟಿಗೆಲ್ಲ ಚಲೋ ಒರೆಸ್ಕೋಬೇಕು ರೀ. ಗಡ್ಡೆ ಆಗಲ್ದಂಗೆ ಒಳಗೆ ತುಪ್ಪ ಹಾಕಿರ್ತೀವಲ್ಲ ರೀ, ಗಡ್ಡೆ ಆಯ್ತದ. ಹಾಗಾಗಿ ಆ ಥರ ಆಗ್ಬಾರ್ದು ರೀ. ಹಾಗಾಗಿ ಏನು ಮಾಡಬೇಕು, ಅದಕ್ಕೆ ಹಿಟ್ಟಿಗೆ ಚಲೋ ಕಲಿಸ್ಕೋಬೇಕು ರೀ. ಹಿಂಗೆ ಕೆಳಗೆ ಮೇಲೆ ಮಾಡ್ಕೊರಿ. ಎಲ್ಲ ಕಡೆಯಿಂದ ಪೂರ್ತಿ ಎಲ್ಲ ಮಾಡಿಕೊಂಡು ಇದನ್ನೇನು ಮಾಡ್ಬೇಕು ರೀ, ಈಗ ಹಾಲಿದ್ರೆ ಹಾಲಿನ ನಾದ್ಕೋಬೇಕು, ಇಲ್ಲಾಂದ್ರೆ ನೀರಿದ್ರೆ ನೀರಿನ ನಾದ್ಕೋಬೇಕು ರೀ. ನನ್ನ ಕಡೆ ಹಾಲಿದ್ದನ್ನ ಏನು ಮಾಡೀನಿ ರೀ, ಹಾಲಿನಾಗ ನಾದ್ಕೊಲತ್ತೀನಿ ನೋಡ್ರಿ. ಚಲೋ ಹೀಗೆಲ್ಲ ಮಿಕ್ಸ್ ಆಯ್ತಲ್ಲ ರೀ. ಈಗ ಇದ್ರಾಗೇನು ಉಪ್ಪಿಷ್ಟು ಹಾಕಿದ್ರೆ ಆಯ್ತು ರೀ. ಸ್ವಲ್ಪ ಅರ್ಶಿಣ ಹಾಕಿನಿ ನೋಡ್ರಿ. ಈ ಥರ ಅರ್ಶಿಣ ಹಾಕ್ಕೊಂಡ್ರೆ ಕಲರ್ ಬರ್ತದೆ ಸ್ವಲ್ಪ. ಈಗ ಹಾಲು ಹಾಕಿ ನಾದ್ಲತ್ತೀನಿ ನೋಡ್ರಿ. ಈ ಥರ ಹಾಲು ಹಾಕಿ ನಾದ್ಕೋಬೇಕು ರೀ. ಚಲೋ ಮೆತ್ತಗಾಗಂಗೆ. ಹಿಟ್ಟು ಸ್ವಲ್ಪ ಗಟ್ಟಿ ಇರಲಿ, ಯಾಕಂದ್ರೆಲ್ಲ ಮೆತ್ತಗೆ ಆಯ್ತಂದ್ರೆ ಸರಿಯಾಗಿ ಬರಲ್ಲ ರೀ, ಕ್ರಿಸ್ಪಿ ಆಗಲ್ಲ ರೀ. ಇದು ನೋಡ್ರಿ, ಸಕ್ಕರೆದದ ಇದು ನೋಡ್ರಿ. ಮತ್ತು ಇದ್ರದ್ದದ ಸಪ್ಪಂದದ. ಈ ಥರ ಮಾಡಿಕೊಂಡು ಎಣ್ಣೆ ಇಟ್ಟಿನಿ ನೋಡ್ರಿ ಕರಿಲಾಕ. ಎಣ್ಣೆ ಇಟ್ಕೊಂಡು ಇದ್ರಾಗ ಚಲೋ ಎಣ್ಣೆ ಗರಮ್ ಆಗ್ಬೇಕು ರೀ. ಗರಮ್ ಆಗೋಣ ಏನು ಮಾಡಬೇಕು, ಅದೀಗ ಲಟ್ಟಿಸ್ಕೋಬೇಕು ರೀ. ಇವು ಲಟ್ಟಿಸ್ಕೋಬೇಕು ಚಪಾತಿ ಥರನೂ. ಇಲ್ಲಿ ನೋಡ್ರಿ, ದಪ್ಪ ಇರ್ಬೇಕು ಸ್ವಲ್ಪ. ದಪ್ಪ ಇದ್ದು ಅಂದ್ರೆ ಏನಾಗ್ತಾವೆ ರೀ, ಕ್ರಿಸ್ಪಿ ಆಗ್ತಾವೆ. ಹಾಗಾಗಿ ದಪ್ಪ ಲಟ್ಟಿಸ್ಕೋಬೇಕು ರೀ. ದಪ್ಪ ಲಟ್ಟಿಸ್ಕೊಂಡು ಏನು ಮಾಡಬೇಕು, ಕಟ್ ಮಾಡ್ಕೋಬೇಕು. ಯಾವ ಶೇಪ್ ನಿಮ್ಗೆ ಬೇಕು ಆ ಶೇಪ್ ಕಟ್ ಮಾಡ್ಕೋಬೋದು. ರೌಂಡ್ ಬೇಕಾದ್ರೆ ರೌಂಡ, ಸ್ಕ್ವಯರ್ ಬೇಕಾದ್ರೆ ಸ್ಕ್ವಯರ್, ಇಲ್ಲಾಂದ್ರೆ ರೆಕ್ಟ್ಯಾಂಗಲ್, ಇಲ್ಲಾಂದ್ರೆ ಡೈಮಂಡ್ ಶೇಪ್ನು ಮಾಡ್ಕೋಬಹುದು ರೀ. ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಈಗ ಎಣ್ಣೆದಾಗ ಹಾಕಿ ಕರಗಿಸ್ಬೇಕು ರೀ. ಚಲೋ ಈ ಥರ ಚಲೋ ಕಟ್ ಮಾಡ್ಕೋಬೇಕು ರೀ. ಸಣ್ಣ ಬೇಕಾದ್ರೆ ಸಣ್ಣ ಶೇಪ್ ಮಾಡ್ಕೋರಿ, ದೊಡ್ಡ ಬೇಕಾದ್ರೆ ದೊಡ್ಡ ಮಾಡ್ಕೋರಿ. ಅದ್ರಾಗೇನಿಲ್ಲ. ಹಿಟ್ಟು ಆದಷ್ಟು ಗಟ್ಟಿ ಇರ್ಬೇಕು ನೋಡ್ರಿ. ಹಿಟ್ಟು ಗಟ್ಟಿ ತಂದ್ರೆ ಏನಾಗ್ತಾವೆ ರೀ, ಚಲೋ ಕ್ರಿಸ್ಪಿ ಆಗ್ತಾವೆ ರೀ.
ಈ ಥರ ಹಾಕ್ಲತ್ತೀನಿ ನೋಡಿರಿ ಎಣ್ಣೆದಾಗ ಹಾಕಿ ಕರಗಿಸ್ಕೋಬೇಕ್ರಿ ಈ ಥರ. ನಿಮ್ಗೆ ಸ್ವಲ್ಪ ಬ್ರೌನ್ ಬೇಕಾದ್ರೆ ಬ್ರೌನ್ ಮಾಡ್ಕೊಬೋದು, ಇಲ್ಲಾಂದ್ರೆ ಸ್ವಲ್ಪ ವೈಟ್ ಬೇಕಂದ್ರೆ ವೈಟ್ ಮಾಡ್ಕೊಬೋದು. ನಂಗೆ ಸ್ವಲ್ಪ ಬ್ರೌನೇ ಬೇಕು ರೀ, ಬ್ರೌನ್ ಇದ್ರೂ ಟೇಸ್ಟ್ ಬರ್ತಾವೆ. ಹಾಗಾಗಿ ನಾನು ಮಾಡೀನಿ ಬ್ರೌನ್ ಮಾಡೀನಿ ನೋಡಿರಿ ಈ ಥರ ಬ್ರೌನ್ ಮಾಡ್ಕೋಬೇಕ್ರಿ. ಮಾಡ್ಕೊಂಡು ಹಾಕ್ಕೋಬೇಕ್ರಿ ಈ ಥರ ಹಾಕ್ಕೊಂಡು ಮಾಡ್ಕೋಬೇಕ್ರಿ. ಈಗ ನೋಡಿರಿ ನಾ ಕರಿಲತ್ತೀನಿ ನೋಡಿರಿ ಯಾವ ಥರ ಕರಿಬೇಕಂಬ ಚಲೋ ರೀ. ಮಕ್ಳಿಗೆ ಸ್ನ್ಯಾಕ್ಸ್ ಚಲೋ ಇರ್ತದೆ, ಸುಮ್ಮ ಟೈಮ್ ಪಾಸಿಗೆ ನಮಗೂ ಚಲೋ ಇರ್ತದೆ. ಮಕ್ಕಳು ಟಿ ವಿ ನೋಡ್ಕೋತಾ ಆಟ ಆಡ್ಕೋತಾ ತಿನ್ಬೋದು ರೀ ಇವು. ಹಾಗಾಗಿ ನನ್ನ ಮಕ್ಕಳು ಮಾಡಿರಿ ಮಮ್ಮಿ ಮಾಡಿರಿ ಅಂದ್ರೆ ಮಾಡಿದ್ದೀನಿ ನೋಡಿರಿ ಈ ಥರ. ಸುಮ್ಮನೆ ಮನ್ಯಾಗ ಕುಂತು ಸುಟ್ಟಿವಲ್ರಿ, ಕ್ರಿಸ್ಮಸ್ ಹಾಲಿಡೇಸ್ ಅವಲ್ರಿ ಮಕ್ಕಳಿಗೆ, ಹಾಗಾಗಿ ಮಾಡಿಕೊಡು ಮಮ್ಮಿ ಅಂದ್ರೆ ಮಾಡಿಕೊಟ್ಟಿನಿ ನೋಡಿರಿ. ಮತ್ತು ಹಾಗಾಗಿ ನೋಡಿರಿ ಈಗ 500 ಸಬ್ಸ್ಕ್ರೈಬರ್ನೂ ಆಗ್ಯಾರ ನಂದು. ಖುಷಿಯಾಗಿ ನನಗೆ ಅದಕ್ಕೆ ಸಲುವಾಗಿ ಸ್ವೀಟ್ ಮಾಡಮಂತ ಮಾಡೀನಿ ರೀ ಇದು. ಈ ಥರ ನೋಡಿರಿ ಮಾಡ್ಕೋಬೇಕು ನೋಡಿರಿ, ಚೆನ್ನಾಗಿರ್ತಾವೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಜೊತೆಗೆ ಚಿಡುವ ಜೊತೆಗೆ ಇದು ಕೊಡ್ಬೋದು ರೀ, ಚೆನ್ನಾಗಿರ್ತವೆ ತಿಂತಾರೆ ಮಕ್ಕಳಿಗೆ ಇಷ್ಟ ಆಗ್ತಾವೆ ರೀ. ಬಿಸ್ಕಿಟ್ ತಿನ್ನೋದೇ ಇದೆ ಮನೆಗೆ ಮಾಡಿಕೊಟ್ರೆ ಒಂಥರ ಬಿಸ್ಕಿಟ್ ಟೈಪೇ ಇರ್ತಾವೆ ರೀ ಇವನು. ಮನೆಗೆ ಮಾಡ್ಕೊಡ್ಬೋದು ರೀ ಮಕ್ಕಳಿಗೆ, ತಿಂತಾರೆ ನೋಡಿರಿ ಚಲೋ. ಇನ್ನು ನೋಡಿರಿ ತೆಕ್ಕೊಂಡು ನೋಡಿರಿ ಬ್ರೌನ್ ಕಲರ್ ಅದು ಅಂದ್ರೆ ಟೇಸ್ಟ್ ಬರ್ತಾವೆ ರೀ, ಹಾಗಾಗಿ ತೆಗಿಲತ್ತೀನಿ ನೋಡ್ರಿ ನಾ. ಈ ಥರ ಮಾಡ್ಕೋಬೇಕ್ರಿ, ಮಾಡಿಕೊಂಡು ತೆಕ್ಕೋಬೇಕ್ರಿ. ಇಲ್ಲಿ ತೆಗ್ದಿಟ್ಟು ನೋಡಿರಿ ಈ ಥರ ಮಾಡ್ಕೋಬೇಕ್ರಿ. ಮಾಡಿಕೊಂಡು ತೆಕ್ಕೋಬೇಕು, ಚಲೋ ಕರಗಿಸ್ಕೋಬೇಕ್ರಿ. ನಾನು ನೋಡಿರಿ 2 ಗ್ಲಾಸಿಂದ ಮಾಡೀನಲ್ರಿ, ತುಂಬಾ ಆಗ್ಯಾವ್ರಿ ನಮ್ಮ ಮನ್ಯಾಗ, ಹುಡುಗರು ತಿಂತಾರಂತ ಮಾಡಿಟ್ಟಿನಿ ರೀ. ಚಲೋ ನೋಡಿರಿ ಈ ಥರ. ಈಗ ಸ್ವಲ್ಪ ಬ್ರೌನ್ ಕಲರ್ ತೆಕ್ಕೊಂಡೀನಿ ರೀ. ನಿಮ್ಗೆ ವೈಟ್ ಬೇಕಾದ್ರೆ ವೈಟ್ ಕಲರ್ನೂ ತೆಕ್ಕೋಬೋದು. ನೋಡ್ಕೊರಿ ಒಂದು ತೆಗೆದು ಅದು ಸುಟ್ಟದಿಲ್ಲ ಒಳಗಂತ ಕರಗಿಸಿಂದ ಆಗ್ಯದಿಲ್ಲ ನೋಡ್ಕೋಬೇಕ್ರಿ. ನೋಡಿಕೊಂಡು ಮತ್ತು ಸ್ವಲ್ಪ ಬ್ರೌನ್ ಬೇಕಾದ್ರೆ ಬ್ರೌನ್ ತೆಕ್ಕೋಬೋದು. ನಾ ಸ್ವಲ್ಪ ಕೆಂಪಿಗೆ ತೆಕ್ಕೋತೀನಿ ರೀ, ಯಾಕಂದ್ರೆ ಟೇಸ್ಟ್ ಬರ್ತಾವೆ, ಹಾಗಾಗಿ ಕೆಂಪಿಗೆ ತೆಕ್ಕೊಂಡೀನಿ ನೋಡಿರಿ. ಈ ಥರ ಚೆನ್ನಾಗಿರ್ತಾವೆ ನೋಡಿರಿ ಮಕ್ಳಿಗೆ ತಿನ್ಲಕ್ಕ. ಚಲೋ ಕರಗಿಸ್ಕೋಬೇಕ್ರಿ ಇದು. ಇದನ್ನು ನೋಡಿರಿ ಎಣ್ಣೆಗೆ ಬೇಕಾದ್ರೆ ಎಣ್ಣೆದಾಗ ಕರಗಿಸ್ಕೊರಿ, ತುಪ್ಪ ಬೇಕಾದ್ರೆ ತುಪ್ಪದಾಗ ಕರಗಿಸ್ಕೊರಿ. ನಾ ಎಣ್ಣೆದಾಗೆ ಕರಗಿಸೀನಿ ನೋಡಿರಿ, ಇದ್ರಾಗ ಎಣ್ಣೆದಾಗೆ ಕರಗಿಸ್ಕೊಂಡೀನಿ. ಎಣ್ಣೆನೂ ಚಲೋ ಇರ್ತದಲ್ಲ ರೀ, ಹೆಲ್ದಿ ಇರ್ತದೆ, ಮಕ್ಳಿಗೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಎಣ್ಣೆದಾಗೆ ಕರಗಿಸೀನಿ ರೀ. ಮತ್ತು ಬೇಕಾದವ್ರು ತುಪ್ಪದಾಗೂ ಕರಗಿಸ್ಕೋಬೋದು ರೀ, ಅದ್ರಾಗೇನಿಲ್ಲ. ಈ ಥರ ತೆಕ್ಕೋಬೇಕು ನೋಡಿರಿ ಈಗ ಸ್ವಲ್ಪ ವೈಟ್ ತೆಗ್ದೀನಿ ನೋಡಿರಿ, 2 ಟೈಪ್ ತೆಗ್ದೀನಿ, ವೈಟ್ನೂ ತೆಗ್ದೀನಿ ಮತ್ತು ಇದನ್ನು ಬ್ರೌನ್ನೂ ತೆಗ್ದೀನಿ. 2 ಟೈಪ್ ತೆಗ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ತೆಕ್ಕೋಬೋದು, ಅದ್ರಾಗೇನು ಪ್ರಾಬ್ಲಮ್ ಇಲ್ಲ. ಈ ಥರ ಮಾಡಿಕೊಂಡು ತೆಕ್ಕೋರಿ, ಚೆನ್ನಾಗಿರ್ತಾವೆ ರೀ ತಿಲ್ಲಕ್ಕೆ ನೋಡಿರಿ. ಈ ಥರ ಕ್ರಿಸ್ಪಿ ಆಯ್ತಾವೆ ರೀ, ಅವಾಗಿಂದವಾಗೆ ಹೊಡಿತಾವೆ, ಪಟ್ಟಂತ ಹೊಡೆದು ಮೆತ್ತಗಾಗ್ತಾವೆ ರೀ, ಕುಸುರು ಆಗ್ತಾವೆ, ಮೆತ್ತಗಾಗ್ತಾವೆ. ಇದು ನೋಡಿರಿ ಈಗ ಸಪ್ಪಂದು ಮಾಡ್ಲತ್ತೀನಿ ನೋಡಿರಿ, ಅಂದ್ರೆ ಸಾಲ್ಟ್ ಹಾಕಿ ಮಾಡಿದಿಲ್ಲ ರೀ, ಅಜ್ವಾನ ಜೀರಿಗೆ ಹಾಕಿ ಮಾಡಿದಿಲ್ಲ ರೀ. ಈಗ ಅದು ಕರಗಿಸ್ಲತ್ತೀನಿ ನೋಡಿರಿ, ಯಾವ ಥರ ಕರಗಿಸ್ಬೇಕಂಬುದು ಹೇಳ್ತೀನಿ ನೋಡಿರಿ. ಈಗ ಇದನ್ನು ಚಪಾತಿ ದಪ್ಪ ಮಾಡ್ಕೋಬೇಕ್ರಿ. ದಪ್ಪ ಮಾಡಿಕೊಂಡು ಈ ಥರ ಮಾಡಿಕೊಂಡು ಕಟ್ ಮಾಡ್ಕೋಬೇಕ್ರಿ. ಕಟ್ ಮಾಡಿಕೊಂಡು ಈ ಥರ ಕಟ್ ಮಾಡಬೇಕು. ಕಟ್ ಮಾಡಿ ಇವು ಹಾಕ್ಕೋಬೇಕ್ರಿ ಎಣ್ಣೆದಾಗ. ಇವು ಹಾಕ್ಕೊಂಡ್ರೆ ಇವನು ಚೆನ್ನಾಗಿರ್ತಾವೆ ನೋಡಿರಿ, ಇವನು ಟೇಸ್ಟ್ ಇರ್ತಾವೆ ರೀ. ಯಾರು ಶುಗರ್ ಇದು ಇರ್ತದಲ್ಲ ರೀ, ಡಯಾಬಿಟೀಸ್ ಇದ್ದವ್ರು ತಿನ್ನಲ್ಲ ನೋಡಿರಿ, ಅವರಿಗೆಲ್ಲ ಈ ಥರ ಮಾಡಿಕೊಡ್ಬೇಕ್ರಿ. ಅವರು ಈ ಥರ ತಿನ್ಬೋದು. ಭಾಳ ಕ್ರಿಸ್ಪಿ ಆಗ್ತಾವೆ ರೀ ಇವನು, ಭಾಳ ಟೇಸ್ಟ್ ಇರ್ತಾವೆ ರೀ ಇವು. ಬಿಸ್ಕಿಟೇ ಅಂತ ಒಂದು ಟೈಪ್ ಬಿಸ್ಕಿಟೇ ರೀ ಇವನು, ಹಾಗಾಗಿ ಮಕ್ಕಳಿಗೆ ಚೆನ್ನಾಗಿರ್ತಾವೆ ಅಂತೇಳಿ ಮಾಡಿ ನೋಡ್ರಿ ನಾ. ಈಗ ಇವನು ಕರಗಿಸ್ಲತ್ತೀನಿ ನೋಡಿರಿ. ಇವು ವೈಟೇ ತೆಗಿಬೇಕ್ರಿ, ಯಾಕಂದ್ರೆ ಇದ್ರೊಳಗೆ ಜಾಸ್ತಿ ಸಕ್ಕರೆ ಇರಲ್ಲಲ್ರಿ, ಇದ್ರೊಳಗೆ, ಹಾಗಾಗಿ ವೈಟೇ ತೆಕ್ಕೋಬೋದು. ಯೆಲ್ಲೋ ಕಲರ್ ತೆಕ್ಕೊಂಡ್ರೂ ಚಲೋ ಕಾಣಿಸ್ತಾವೆ ರೀ. ಈ ಥರ ಮಾಡಿ ನೋಡಿರಿ ನೀವು, ಚೆನ್ನಾಗಿರ್ತಾವೆ ರೀ, ಮಕ್ಳಿಗೆ ಮಾಡಿಕೊಡ್ರಿ. ದೀಪಾವಳಿದಾಗಂತೂ ಸ್ಪೆಷಲ್ ಡಿಶ್ ರೀ ಇದು, ಎಲ್ಲರೂ ಮಾಡ್ತಾರೆ ದೀಪಾವಳಿದಾಗ. ನಾನು ದೀಪಾವಳಿದಾಗ ಮಾಡಿದ್ರಿ, ಬಟ್ ಅವಾಗ ಇದು ಮಾಡಿಲ್ಲ. ಇವಾಗ ಸುಮ್ಮ ಮಕ್ಕಳು ಮನೆಯಾಗ ಇರ್ತಾರಲ್ರಿ, ಸುಟ್ಟಿವ ಅಂಥೇಳಿ ತಿಂತಾರೆ ಅಂಥೇಳಿ ಮಾಡಿಕೊಟ್ಟಿನಿ ನೋಡಿರಿ. ಈ ಥರ ನೀವು ಮಾಡಿರಿ, ನೀವು ಭೀ ನಮ್ಗೆ ಸಪೋರ್ಟ್ ಮಾಡಿರಿ. ಎಲ್ಲರೂ ನಮಗೆ ಸಬ್ಸ್ಕ್ರೈಬ್ ಮಾಡಿರಿ, ಯಾರು ಮಾಡಿಲ್ಲ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿ.